ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 26ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬೆಳಿಗ್ಗೆ ನಿಫ್ಟಿ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತಿತ್ತು, ಬಟ್ ಅದಾದ್ಮೇಲೆ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ತು. 25,400 ಲೆವೆಲ್ನಿಂದ ಬೌನ್ಸ್ ಬ್ಯಾಕ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. 25,496 ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 25,500 ಮೇಲ್ಗಡೆ ಕ್ಲೋಸಿಂಗ್ ಸಾಧ್ಯ ಆಗಿಲ್ಲ. ಆ ಲೆವೆಲ್ನ ಕೆಳಗಡೆ ಕ್ಲೋಸಿಂಗ್ ಬಂದಿದೆ. 25,500 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆ ಲೆವೆಲ್ ಕ್ರಾಸ್ ಆಗಬೇಕಾಗುತ್ತೆ. ಬಟ್ ಈಗಲೂ ಕೂಡ ನಿಫ್ಟಿಯಲ್ಲಿ ಒಂದು ವೊಲಟೈಲ್ ಟ್ರೇಡಿಂಗ್ ನೋಡೋದಕ್ಕೆ ಸಿಗ್ತದೆ. ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಆಗಿತ್ತು. 144 ಪಾಯಿಂಟ್ಗಳ ಗೇನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ IT ಇಂಡೆಕ್ಸ್ ಬೆಳಿಗ್ಗೆ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು, ಬಟ್ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. ಫ್ಲಾಟ್ ಆಗಿ ನಿಫ್ಟಿ IT ಇಂಡೆಕ್ಸ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ ಆಟೋ ಇಂಡೆಕ್ಸ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಆಲ್ಮೋಸ್ಟ್ 1% ಜಂಪ್ ನಿಫ್ಟಿ ಆಟೋ ಇಂಡೆಕ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ US ನೊಂದಿಗೆ ಟ್ರೇಡ್ ಡೀಲ್ ಆದಮೇಲೆ ರಷ್ಯಾದಿಂದ ನಾವೇನು ಕ್ರೂಡ್ ಆಯಿಲ್ ಅನ್ನ ಪರ್ಚೇಸ್ ಮಾಡ್ತಿದ್ವಿ, ಅದರ ಒಂದು ಪ್ರಮಾಣವನ್ನ ಕಡಿಮೆ ಮಾಡ್ತಾ ಬರ್ತಿದ್ದೀವಿ. ಈಗ ನಾವು ಮಿಡಲ್ ಈಸ್ಟ್ ನಿಂದ ಕ್ರೂಡ್ ಆಯಿಲ್ ಅನ್ನ ಪರ್ಚೇಸ್ ಮಾಡಬೇಕಾಗಿ ಬರ್ತದೆ. ಅದು ಸೌದಿ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಕುವೈತ್, ಈ ರೀತಿಯ ಕಂಟ್ರಿಗಳಿಂದ ನಾವು ಕ್ರೂಡ್ ಆಯಿಲ್ ಅನ್ನ ಪರ್ಚೇಸ್ ಮಾಡಬೇಕಾಗಿ ಬರ್ತದೆ. ಹಾಗೆ US ವೆನೆನ್ಜುವೆಲಾನಿಂದ ಕೂಡ ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡುವಂತ ಪ್ಲಾನ್ಸ್ ಇದೆ. ರಿಲಯನ್ಸ್ ಕೂಡ ಕ್ರೂಡ್ ಆಯಿಲ್ ಅನ್ನ ಪರ್ಚೇಸ್ ಮಾಡ್ತಾರೆ, ಅದಕ್ಕೆ ಅಗ್ರಿಮೆಂಟ್ ಸೈನ್ ಆಗಿದೆ ಅನ್ನುವಂಥ ರಿಪೋರ್ಟ್ ಕೂಡ ಬಂದಿತ್ತು. ಬಟ್ ಈ ಮಿಡಲ್ ಈಸ್ಟ್ ನಿಂದ ಅಥವಾ US ನಿಂದ ನಾವು ಕ್ರೂಡ್ ಆಯಿಲ್ ಅನ್ನ ತರಬೇಕು ಅಂದ್ರೆ ಇರಾನ್ನ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ ಅದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಅಲ್ಲಿಂದಾನೇ ಶಿಪ್ಗಳು ಟ್ರಾನ್ಸ್ಪೋರ್ಟೇಷನ್ ಅನ್ನ ನಡೆಸೋದು. ಸೊ ಈಗ US ಮತ್ತೆ ಇರಾನ್ ನಡುವೆ ಟೆನ್ಷನ್ ಬಿಲ್ಡಪ್ ಆಗ್ತಿರೋದ್ರಿಂದ ಆ ಒಂದು ಪಾಯಿಂಟ್ ಏನಾದರೂ ಕ್ಲೋಸ್ ಆದ್ರೆ ಭಾರತದ ಕ್ರೂಡ್ ಆಯಿಲ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುವಂತ ರಿಸ್ಕ್ ಇರುತ್ತೆ ಅಂತ ಸಾಕಷ್ಟು ಅನಲಿಸ್ಟ್ಗಳು ವಾರ್ನಿಂಗ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ರಷ್ಯಾ ನಮಗೆ ತುಂಬಾನೇ ಚೀಪ್ ಪ್ರೈಸಸ್ ನಲ್ಲಿ ಕ್ರೂಡ್ ಆಯಿಲ್ ಅನ್ನ ಕೊಡ್ತಾ ಇದ್ರು, ಬಟ್ US ನೊಂದಿಗೆ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ರಷ್ಯಾದ ಕ್ರೂಡ್ ಆಯಿಲ್ ಅನ್ನ ಭಾರತದ ಕಂಪನಿಗಳು ಸ್ಟಾಪ್ ಮಾಡಿದ್ದಾರೆ. ಸೊ ಈಗ ಟೆನ್ಷನ್ ಬಿಲ್ಡಪ್ ಆದ್ರೆ ಮತ್ತೆ ರಷ್ಯಾದಿಂದನೇ ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡಬೇಕಾಗಿ ಬರ್ಬೋದು. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಆಟೋ ಸೆಕ್ಟರ್ನ ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಟಾಟಾ ಮೋಟಾರ್ಸ್, ಪ್ಯಾಸೆಂಜರ್ ವೆಹಿಕಲ್ಸ್, ಐಶರ್ ಮೋಟಾರ್ಸ್ 2.5% ರೌಂಡಲ್ಲಿ ಗೇನ್ ಆಯಿತು. BL, ಮ್ಯಾಕ್ಸ್ ಹೆಲ್ತ್ ಕೇರ್, ಶ್ರೀರಾಮ್ ಫಿನಾನ್ಸ್ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟ್ರೆಂಟ್ ಮತ್ತು ಎಟರ್ನಲ್ ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಪವರ್ ಗ್ರಿಡ್, ಕೋಲ್ ಇಂಡಿಯಾ, ಟಾಟಾ ಕನ್ಸ್ಯೂಮರ್ ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. ಸೊ ನಿನ್ನೆ ದಿನ 2,500 ರೂಪಾಯಿ ರೌಂಡಲ್ಲಿ ಟ್ರೇಡ್ ಆಗ್ತಿದ್ದಂಥ ಏಂಜಲ್ ಒನ್ ಇವತ್ತು 250 ರೂಪಾಯಿ ರೌಂಡಲ್ಲಿ ಟ್ರೇಡ್ ಆಗ್ತದೆ. ಆಲ್ಮೋಸ್ಟ್ 90% ಪ್ರೈಸ್ ಡ್ರಾಪ್ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದ್ರು. ಕಂಪನಿಯ ಶೇರ್ಸ್ಗಳ ಫೇಸ್ ವ್ಯಾಲ್ಯೂ 10 ರೂಪಾಯಿ ಪ್ರತಿ ಶೇರ್ಗೆ ಆಗಿತ್ತು, ಅದನ್ನ 1 ರೂಪಾಯಿಗೆ ಇಳಿಸಿದ್ದಾರೆ. ಸೊ ಯಾರಾದರೂ ಒಂದು ಏಂಜಲ್ ಒನ್ನ ಶೇರನ್ನು ಫೆಬ್ರವರಿ 25ರವರೆಗೂ ಹೋಲ್ಡ್ ಮಾಡ್ಕೊಂಡಿದ್ರೆ ನಿಮ್ಗೆ ಇನ್ನೂ ಅಡಿಷನಲ್ 9 ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಅದೇ ರೀಸನ್ನಿಂದ ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಪ್ರೈಸ್ ಅಡ್ಜಸ್ಟ್ಮೆಂಟ್ನಿಂದ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ, ಆದಷ್ಟು ಬೇಗ ಶೇರ್ಸ್ಗಳು ಕ್ರೆಡಿಟ್ ಆಗುತ್ತೆ. ಸೊ ಲಿಕ್ವಿಡಿಟಿಯನ್ನು ಬೂಸ್ಟ್ ಮಾಡೋದಕ್ಕೆ ಕಂಪನಿಗಳು ಈ ರೀತಿಯ ಡಿಸಿಷನ್ಸ್ ಅನ್ನು ತಗೋತಾರೆ. ಸೊ 2,500 ರೂಪಾಯಿ ಅಂದಾಗ ಸಾಕಷ್ಟು ರಿಟೇಲ್ ಇನ್ವೆಸ್ಟರ್ಸ್ಗಳು ಆ ಶೇರ್ಸ್ಗಳನ್ನು ಪರ್ಚೇಸ್ ಮಾಡೋದಿಲ್ಲ. ಅದೇ 200-300 ರೂಪಾಯಿ ರೌಂಡಲ್ಲಿ ಶೇರ್ಸ್ ಟ್ರೇಡ್ ಆಗ್ತಿದ್ರೆ ಅಲ್ಲಿ ರಿಟೇಲ್ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ನಿನ್ನೆ ಸೋಲಾರ್ ಪ್ಯಾನಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ಬಂದಿತ್ತು. ಇದಕ್ಕೆ ರೀಸನ್ US ನಿಂದ ಬಂದಂಥ ಟ್ಯಾರಿಫ್ನ ನ್ಯೂಸ್ ಆಗಿರುತ್ತೆ. ಸೊ 126%ನ ಇಂಪೋರ್ಟ್ ಡ್ಯೂಟಿಯನ್ನು US ಇಂಡಿಯಾದಿಂದ ಪರ್ಚೇಸ್ ಆಗುವಂಥ ಸೋಲಾರ್ ಪ್ಯಾನಲ್ಗಳ ಮೇಲೆ ಅಪ್ಲೈ ಮಾಡ್ತೀವಿ ಅಂತ ಹೇಳಿದರು. ಸೊ ಈಗ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂಥ ಸೋಲಾರ್ ಪ್ಯಾನಲ್ಸ್ಗಳಿಗೆ ಮಾತ್ರ ಈ ಒಂದು ಟ್ಯಾರಿಫ್ ಅಪ್ಲೈ ಆಗುತ್ತೆ. ಸೊ ಬೇರೆ ಕಡೆಯಿಂದ ಪ್ಯಾನಲ್ಸ್ ಬಂದು ಅದು ಜಸ್ಟ್ ಭಾರತದಲ್ಲಿ ಅಸೆಂಬಲ್ ಆಗ್ತಿದೆ ಅಂದರೆ ಆ ರೀತಿಯ ಪ್ರಾಡಕ್ಟ್ಸ್ಗಳಿಗೆ ಈ ಟ್ಯಾರಿಫ್ಸ್ ಅಪ್ಲೈ ಆಗೋದಿಲ್ಲ. ಆದ್ದರಿಂದ ಕೆಲವೊಂದಿಷ್ಟು ಸ್ಟಾಕ್ಗಳು ಇವತ್ತು ರಿಕವರ್ ಆಗಿದೆ. ಬೋರೋಸಿಲ್ ರಿನ್ಯೂವೇಬಲ್ಸ್, ಸೋಲೆಕ್ಸ್ ಎನರ್ಜಿ, ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ಸ್ಟಾಕ್ಗಳಲ್ಲಿ ಸ್ವಲ್ಪ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ವಾರಿ ಎನರ್ಜೀಸ್, ಪ್ರೀಮಿಯರ್ ಎನರ್ಜೀಸ್ ಕೂಡ ಸ್ವಲ್ಪ ಮಟ್ಟಿಗೆ ಫ್ಲಾಟ್ ಆಗಿ ಇವತ್ತು ಟ್ರೇಡ್ ಆಯಿತು. ಸೊ ಟ್ಯಾರಿಫ್ ರಿಲೇಟೆಡ್ ಕನ್ಸರ್ನ್ಸ್ಗಳು ಬಂದಾಗ USಗೆ ಯಾವೆಲ್ಲ ಕಂಪನಿಗಳು ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಿರ್ತಾರೆ ಆ ಸ್ಟಾಕ್ಗಳಲ್ಲಿ ಪ್ರೆಷರ್ ನೋಡೋದಕ್ಕೆ ಸಿಗುತ್ತೆ. ಟ್ಯಾರಿಫ್ಸ್ ಕಟ್ ಆಗಿದೆ ಅನ್ನುವಂಥ ನ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆದರೆ ಈ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ವಾರ್ ಎನರ್ಜೀಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು, ಬಟ್ ಅದಾದ್ಮೇಲೆ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ತೇಜಸ್ ನೆಟ್ವರ್ಕ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 20%ನ ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ 5G ರೇಡಿಯೋ ಸಪ್ಲೈ ಮಾಡ್ತೀವಿ ಅನ್ನೋಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇವರು NEC ಕಾರ್ಪೊರೇಷನ್ನ ಜೊತೆಯಲ್ಲಿ ಒಂದು ಅಗ್ರಿಮೆಂಟ್ ಅನ್ನು ಸೈನ್ ಮಾಡಿದ್ದಾರೆ. ಸೊ 5G ರೇಡಿಯೋಸ್ಗಳನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಈ ಒಂದು ಅನೌನ್ಸ್ಮೆಂಟ್ ಬಂದಮೇಲೆ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ.
ಸೊ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಕೂಡ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಓಲಾ ಎಲೆಕ್ಟ್ರಿಕ್ನಲ್ಲಿ ಗೋಲ್ಡ್ಮನ್ ಸ್ಯಾಶಸ್ ಟಾರ್ಗೆಟ್ ಪ್ರೈಸನ್ನು 50% ಕಟ್ ಮಾಡಿದ್ದಾರೆ. ಈ ಮುಂಚೆ ₹52 ಟಾರ್ಗೆಟ್ಸನ್ನು ಗೋಲ್ಡ್ಮನ್ ಸ್ಯಾಕ್ಸ್ ಕೊಟ್ಟಿದ್ರು. ಸೊ ಅದನ್ನು ಈಗ ₹26ಗೆ ಇಳಿಸಿದ್ದಾರೆ. ಸೊ ಎಬಿಟಾ ಲಾಸ್ ಆಗ್ತಿರೋದು ಹಾಗೆ ಕೆಪೆಕ್ಸ್ ಪ್ಲಾನ್ ಸ್ಟ್ರಾಂಗ್ ಆಗಿ ಇಲ್ಲದೆ ಇರೋ ರೀಸನ್ನಿಂದ ಓಲಾ ಎಲೆಕ್ಟ್ರಿಕ್ನಲ್ಲಿ ಗೋಲ್ಡ್ಮನ್ ಸ್ಯಾಕ್ಸ್ ಟಾರ್ಗೆಟನ್ನು ಕಟ್ ಮಾಡಿದ್ದಾರೆ. SBI ಮ್ಯೂಚುವಲ್ ಫಂಡ್ ಬಂಧನ್ ಬ್ಯಾಂಕ್ನಲ್ಲಿ ತಮ್ಮ ಸ್ಟೇಕನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಇದ್ದಾರೆ. 10%ನಷ್ಟು ಸ್ಟೇಕನ್ನು ಅಕ್ವೈರ್ ಮಾಡುವಂಥ ಪ್ಲಾನ್ ಇದೆ. ಸೊ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಹೌಸ್ ಅಥವಾ FII ಸೊ ಬ್ಯಾಂಕಿಂಗ್ ಸೆಕ್ಟರ್ನ ಕಂಪನಿಯಲ್ಲಿ 10%ವರೆಗೂ ಸ್ಟೇಕನ್ನು ಓನ್ ಮಾಡಬೇಕು ಅಂದರೆ RBIನ ಪರ್ಮಿಷನನ್ನು ತಗೋಬೇಕಾಗುತ್ತೆ. ಸೊ ಅದಕ್ಕೆ ಈಗ RBIನ ಕಡೆಯಿಂದ ಕ್ಲಿಯರೆನ್ಸ್ ಸಿಕ್ಕಿದೆ. ಆ ನ್ಯೂಸ್ನಿಂದ ಸ್ಟಾಕ್ ಇವತ್ತು 2% ಅರೌಂಡಲ್ಲಿ ಗೇನ್ ಆಯಿತು. ಬಂಧನ್ ಬ್ಯಾಂಕ್ನಲ್ಲಿ SBI ಮ್ಯೂಚುವಲ್ ಫಂಡ್ ಸ್ಟೇಕನ್ನು ಇನ್ಕ್ರೀಸ್ ಮಾಡ್ತಿರೋದು ಖಂಡಿತವಾಗ್ಲೂ ಪಾಸಿಟಿವ್ ಸೈನ್ ಆಗುತ್ತೆ. BSE ಸ್ಟಾಕ್ ಪ್ರೈಸ್ನಲ್ಲಿ ಸಡನ್ ಆಗಿ ಕೊನೆ 15 ನಿಮಿಷದಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಅದಕ್ಕೆ ರೀಸನ್ NSE CEO ಕಡೆಯಿಂದ ಬಂದಂಥ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ರೀಸೆಂಟ್ ಆಗಿ ಬಂದಂಥ ಬಜೆಟ್ನಲ್ಲಿ STT ಹೈಕ್ ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಈ ರೀಸನ್ನಿಂದ ಏಪ್ರಿಲ್ 1ರಿಂದ ಏನು STT ಹೈಕ್ ಆಗ್ತದೆ, FNO ವಾಲ್ಯೂಮ್ಸ್ ಕೂಡ ಡ್ರಾಪ್ ಆಗ್ಬೋದು ಅಂತ NSE CEO ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಸಾಕಷ್ಟು ಜನ ಯಾರು FNOನಲ್ಲಿ ಟ್ರೇಡ್ ಮಾಡ್ತಿದ್ರು, ಈಗ ಟ್ಯಾಕ್ಸಸ್ ಇನ್ಕ್ರೀಸ್ ಆಗುತ್ತೆ, ತಮ್ಮ ಪ್ರಾಫಿಟ್ನ ಮೇಲೆ ಹೊಡೆತ ಬರುತ್ತೆ ಅಂತ FNO ಸೆಗ್ಮೆಂಟಲ್ಲಿ ಟ್ರೇಡ್ ಮಾಡೋದನ್ನು ಸ್ಟಾಪ್ ಮಾಡ್ಬೋದು. ಸೊ FNO ವಾಲ್ಯೂಮ್ಸ್ ಕಡಿಮೆ ಆಗುತ್ತೆ ಅಂದರೆ ಅದು BSE NSEನಂಥ ಎಕ್ಸ್ಚೇಂಜಸ್ಗಳಿಗೆ ನೆಗೆಟಿವ್ ಆಗಿರುತ್ತೆ. ಹಾಗೆ ಬ್ರೋಕರೇಜಸ್ಗಳ ಕಮಿಷನ್ಸ್ ಕೂಡ ಸಾಕಷ್ಟು ಕಟ್ ಆಗ್ತಾ ಬರುತ್ತೆ. ಬಟ್ ಇಲ್ಲಿ ಗೌರ್ಮೆಂಟ್ನ ಉದ್ದೇಶ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಬೂಸ್ಟ್ ಮಾಡೋದು, ಮ್ಯಾನಿಪ್ಯುಲೇಷನ್ ರಿಲೇಟೆಡ್ ಆಪ್ಷನ್ಸ್ ಏನಿದೆ ಅದರಿಂದ ರಿಟೇಲ್ ಇನ್ವೆಸ್ಟರ್ಸ್ಗಳನ್ನು ದೂರ ಇಡೋದು ಆಗಿರುತ್ತೆ. ಇವತ್ತು ಫಿನ್ಟೆಕ್ ಕಂಪನಿಯ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಒನ್ ಮೊಬಿಕ್ವಿಕ್ ಸಿಸ್ಟಮ್ಸ್, ಪೈನ್ ಲ್ಯಾಬ್ಸ್, ಪೇಟಿಎಂ ಸ್ಟಾಕ್ಗಳು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಇದಕ್ಕೆ ರೀಸನ್ ಆ್ಯಪಲ್ ಪೇ ಭಾರತದಲ್ಲಿ ಲಾಂಚ್ ಆಗ್ತಾರೆ ಅನ್ನುವಂಥ ಒಂದು ನ್ಯೂಸ್ ಇದೆ. 2026 ಜೂನ್ನಿಂದ ಆ್ಯಪಲ್ ಪೇ ಕೂಡ ಪೇಮೆಂಟ್ ಆಗ್ರಿಗೇಟರ್ ಆಗಿ ಕೆಲಸ ಮಾಡುವಂಥ ಸಾಧ್ಯತೆ ಇರುತ್ತೆ. ಆಲ್ರೆಡಿ ಬ್ಯಾಂಕ್ಗಳ ಜೊತೆಯಲ್ಲಿ ಆ್ಯಪಲ್ ಪೇ ಡಿಸ್ಕಷನನ್ನು ಮಾಡ್ತಿದ್ದಾರೆ. ಆ್ಯಪಲ್ನಂಥ ಕಂಪನಿ ಭಾರತದ ಮಾರ್ಕೆಟನ್ನು ಯೂಸ್ ಮಾಡ್ಕೋಬೇಕು ಅಂತ ಇದ್ದಾರೆ. ಅವ್ರಿಗೂ ಕೂಡ ಗೊತ್ತಿರುತ್ತೆ ಐಫೋನ್ ಸೇಲ್ಸ್ ಸ್ಟ್ರಾಂಗ್ ಆಗಿದೆ. ಸೊ ಆ್ಯಪಲ್ ಪೇಯನ್ನು ಲಾಂಚ್ ಮಾಡಿದ್ರೆ ಸಾಕಷ್ಟು ಐಫೋನ್ ಯೂಸರ್ಸ್ಗಳು ಆ್ಯಪಲ್ ಪೇನಿಂದನೇ ಪೇಮೆಂಟನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಇದು ಪೇಟಿಎಂ, ಮೊಬಿಕ್ವಿಕ್, ಗೂಗಲ್ ಪೇ, ಫೋನ್ಪೇ ಈ ರೀತಿಯ ಕಂಪನಿಗಳ ಮೇಲೆ ಸಾಕಷ್ಟು ಹೊಡೆತವನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ. ಸೊ NSEಯ IPOಗೆ ಸೆಬಿ ಕಡೆಯಿಂದ ಆಲ್ರೆಡಿ ಕ್ಲಿಯರೆನ್ಸ್ ಸಿಕ್ಕಿದೆ. ಸೊ NSE ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ಇಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ಗಳು ಹಾಗೆಯೇ ಅಡ್ವೈಸರ್ಸ್ಗಳನ್ನು ಸೆಲೆಕ್ಟ್ ಮಾಡ್ತಿದ್ದಾರೆ. ಸೊ ಮಾರ್ಚ್ ಮಧ್ಯದ ವೇಳೆಗೆ NSE IPO ಅನೌನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ನೋಡಬೇಕಾಗುತ್ತೆ NSE ಯಾವಾಗ IPOನ ಲಾಂಚ್ ಮಾಡ್ತಾರೆ ಅಂತ. IPOಗಳ ವಿಚಾರಕ್ಕೆ ಬಂದಾಗ 5 IPOಗಳು ಓಪನ್ ಇದೆ. ಗಾಡಿಯಾಮ್, ಶ್ರೀರಾಮ್, ಟ್ವಿಸ್ಟೆಕ್ಸ್ ಹಾಗೆ ಕ್ಲೀನ್ ಮ್ಯಾಕ್ಸ್ನ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಬಟ್ ಪ್ರೀಮಿಯಮ್ಸ್ ನಮಗೆ ನೆಗೆಟಿವ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಗಾಡಿಯಾಮ್ IVFನಲ್ಲಿ ₹2 ನೆಗೆಟಿವ್ ಪ್ರೀಮಿಯಂ ಇದ್ದರೆ, ಶ್ರೀರಾಮ್ ಟ್ವಿಸ್ಟೆಕ್ಸ್ನಲ್ಲಿ ₹11 ನೆಗೆಟಿವ್ ಪ್ರೀಮಿಯಂ ಇದೆ. ಕ್ಲೀನ್ ಮ್ಯಾಕ್ಸ್ನಲ್ಲಿ ಕೂಡ ನೆಗೆಟಿವ್ ಪ್ರೀಮಿಯಂ ಕಾಣಿಸ್ತಿದೆ. ಹಾಗೆ ಇವತ್ತು PNGS ರೇವಾ ಡೈಮಂಡ್ನ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಸಬ್ಸ್ಕ್ರಿಪ್ಷನ್ ಅಷ್ಟೇನು ಸ್ಟ್ರಾಂಗ್ ಆಗಿ ಇರಲಿಲ್ಲ. ಇಲ್ಲೂ ಕೂಡ ನಮಗೆ ನೆಗೆಟಿವ್ ಪ್ರೀಮಿಯಮ್ಮೇ ಕಾಣಿಸ್ತಿದೆ. ಓಮ್ನಿಟೆಕ್ ಇಂಜಿನಿಯರಿಂಗ್ನ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇದ್ದು ನಾಳೆ ಕೊನೆ ದಿನ ಆಗಿರುತ್ತೆ. ಇಲ್ಲೂ ಕೂಡ ಹೆಚ್ಚಿನ ಒಂದು ಪ್ರೀಮಿಯಮ್ಸ್ ಕಾಣಿಸ್ತಿಲ್ಲ. ಆದ್ದರಿಂದ ಈ IPOನ ಕೂಡ ಅವಾಯ್ಡ್ ಮಾಡ್ಬೋದಾಗುತ್ತೆ. ಸೊ ಬರ್ತಿರುವಂಥ IPOಗಳಲ್ಲಿ ಯಾವುದೇ ರೀತಿಯ ಸ್ಟ್ರಾಂಗ್ ಪ್ರೀಮಿಯಮ್ಸ್ ಇಲ್ಲ. ಹೆಚ್ಚಿನ ಒಂದು ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಕಾಣಿಸ್ತಿಲ್ಲ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.